Hi children, in the previous class we have discussed about the different types of the goals, that may be in the sense called as short term, medium term and the long term. So after completion of the types of the goals, the next that is called as the goal setting process or achieving of a goal setting. So here ಫಸ್ಟ್ ವಾಟ್ ದ ಗೋಲ್ ವಿ ವಾಂಟ್ ಟು ಡೂ, ನಾವೇನು ಗುರಿಯನ್ನ ಸಾಧನೆ ಮಾಡಬೇಕು ಅಂತಕ್ಕಂಥದ್ದು ಇದೆಯಲ್ವಾ. ಸೊ ಏನ್ ಗೋಲ್ಸ್ ಅದು, ಶಾರ್ಟ್ ಟರ್ಮ್ ಅಂದ್ರೆ ಅಥವಾ ಮೀಡಿಯಂ ಟರ್ಮ್ ಅಂದ್ರೆ, ಲಾಂಗ್ ಟರ್ಮ್ ಅಂದ್ರೆ, ಶಾರ್ಟ್ ಟರ್ಮ್ ಅಂದ್ರೆ ವಿತ್ ಇನ್ 1 year, ಮೀಡಿಯಂ ಟರ್ಮ್ ಅಂದ್ರೆ ಅಬೌವ್ 1 year, ಬಿಲೋ 5 years ಅಲ್ವಾ. ಅಂತ ಲಾಂಗ್ ಟರ್ಮ್ ಅಂತ ಹೇಳಿದಾಗ ಅಬೌವ್ 5 years ವರೆಗೂ ನಾವೇನ್ ಮಾಡ್ತಾ ಹೋದ್ವಿ, ಟಿಪ್ಸ್ ಅನ್ನ ಕಂಡಿಡ್ಕೊಂಡ್ವಿ ಯಾವ ಟೈಪ್ ಆಫ್ ಗೋಲ್ಸ್ ಇದೆ ಅಂತ. ಸೊ ಅದು ಶಾರ್ಟ್ ಟರ್ಮ್ ಆಗಿರ್ಬೋದು, ಮೀಡಿಯಂ ಟರ್ಮ್ ಆಗಿರ್ಬೋದು, ಲಾಂಗ್ ಟರ್ಮ್ ಆಗಿರ್ಬೋದು, ಆ ಗೋಲ್ಸ್ ಅನ್ನ ನಾವು ಸೆಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ನಮಗೆ ಟಿಪ್ಸ್ ಅಂತ ಹೇಳಿದ್ರೆ ಕೆಲವೊಂದು ಇದನ್ನ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತೀವಿ. ಅವು ಯಾವುವು ಅಂತ ಹೇಳಿದಾಗ ನೋಡಿ, ಸ್ಟೇಟ್ ಈಚ್ ಗೋಲ್ ಆಸ್ ಎ ಪಾಸಿಟಿವ್ ಸ್ಟೇಟ್ಮೆಂಟ್. ಫಸ್ಟ್ see here what the goal you are going to do, ಏನ್ ಗುರಿಯನ್ನ ನೀವು ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಸ್ಟೇಟ್ that goal should be in a positive statement. ಪಾಸಿಟಿವ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಗುಡ್, ಬೆಟರ್, ಬೆಸ್ಟ್. ಯಾಕಂದ್ರೆ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಗೊತ್ತು ನಿಮಗೆ ಫಸ್ಟ್ ಚಾಪ್ಟರ್ ಅಲ್ಲಿ ಅಲ್ವಾ. ಸೊ ಡೂಯಿಂಗ್, ಥಿಂಕಿಂಗ್ ಅಂಡ್ ಬೀಯಿಂಗ್ ಎ ಗುಡ್, ಇಟ್ ಈಸ್ ಎ ಪಾಸಿಟಿವ್ ಅಲ್ವಾ, ಒಳ್ಳೆಯದ ಸ್ಟೇಟ್ಮೆಂಟ್ ಆಗಿರಬೇಕು. ವಿ ಶುಡ್ ನಾಟ್ ಡೂ ಎನಿ ಸ್ಟುಪಿಡ್ ಮಿಸ್ಟೇಕ್ಸ್ ಅಂತ ಹೇಳಿದ್ರೆ ಏನು ನಮಗೆ ಗೊತ್ತಿದ್ದೋ ಅಥವಾ ಬೇಕಂತಲೇ ಏನು ಕೆಲವೊಂದು ತಪ್ಪುಗಳನ್ನ ಅಥವಾ ಮಿಸ್ಟೇಕ್ಸ್ ಅನ್ನ ಮಾಡಬಾರ್ದು. ಫಸ್ಟ್ ಏನ್ ಮಾಡ್ಕೋಬೇಕು ನಾವು, first we want to state each goal as a positive statement. It should be well, better and good ಅಂತ ಹೇಳ್ತೀವಲ್ವಾ ನಾವು, ಬೆಸ್ಟ್ ಅಂತ. ಆ ರೀತಿ ಗೋಲ್ಸ್ ಅನ್ನ ನಾವೇನ್ ಮಾಡ್ಬೇಕು, ಸೆಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಿ ಪ್ರಿಸಿಸ್. ದ ಬಿ ಪ್ರಿಸಿಸ್ ಅಂತ ಹೇಳಿದಾಗ ಪುಟ್ಟಿಂಗ್ ದ ಡೇಟ್ಸ್ ಆಗಿರ್ಬೋದು, ಟೈಮಿಂಗ್ಸ್ ಆಗಿರ್ಬೋದು. ಸೊ ಹಿಯರ್ ದಿಸ್ ವಿಲ್ ಬಿ ಡಿನೋಟ್ ದಟ್ ಸೆಟ್ಟಿಂಗ್ ಅಪ್ ಆಫ್ ಎ ಡೇಟ್ ಅಂತ ಹೇಳಿದಾಗ ಪರ್ಟಿಕ್ಯುಲರ್ಲಿ ವಾಟ್ ಟೈಮ್, ವೇರ್ ಟು ಡೂ, ವೆನ್ ಟು ಡೂ ಅಂಡ್ ಹೌ ಟು ಡೂ ಅಲ್ವಾ. Then timings, at what time the particular task should be completed, and the amount so that you can be measured to achieve. So suppose if we are in the position to earn a profit, ನಾವೇನಾದ್ರೂ ಲಾಭವನ್ನ ಗಳಿಸಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಅಥವಾ ಹಾದಿಯಲ್ಲಿ ಇದ್ದಾಗ ಆ ಲಾಭವನ್ನ ಯಾವ ರೀತಿ ಗಳಿಸಬೇಕು, ಎಷ್ಟು ಗಳಿಸಬೇಕು ಅಂತಕ್ಕಂಥದ್ದು ವೆರಿ 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 ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಆದ್ರಿಂದ ನಾವಿಲ್ಲಿ ಗಮನಿಸ್ಕೋಬೇಕಾಗತ್ತೆ, ಫಸ್ಟ್ ಯಾವ ರೀತಿ ಗೋಲ್ ಇದೆ ನಮ್ದು, ಆ ಗೋಲ್ ಯಾವ ಒಂದು ಡೇಟ್ಗೆ ಅಂದ್ರೆ ಯಾವ ದಿನದ ಒಳಗಾಗಿ ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಎಷ್ಟು ಟೈಮ್ ಬೇಕಾಗತ್ತೆ ಆ ಗೋಲ್ಗೆ, ಅಥವಾ ಎಷ್ಟು ಖರ್ಚು ಆಗತ್ತೆ ಆ ಗುರಿಯನ್ನ ನಾವು ಸಾಧನೆ ಮಾಡ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಮೆಷರ್ ಅನ್ನ ಮಾಡಬೇಕಾಗತ್ತೆ. ಇಟ್ಸ್ ನಥಿಂಗ್ ಬಟ್ ಎಸ್ಟಿಮೇಟಿಂಗ್ ಆಲ್ ದ ಎಕ್ಸ್ಪೆನ್ಸಸ್ ಅಂಡ್ ದ ಡೇಟ್ ಅಂಡ್ ದ ಟೈಮ್ ಫಾರ್ ದ ಕಂಪ್ಲೀಷನ್ ಆಫ್ ಅ ಪರ್ಟಿಕ್ಯುಲರ್ ಗೋಲ್. ಫಸ್ಟ್ ಗೋಲ್ ಪಾಸಿಟಿವ್ ಒಳ್ಳೇದಿರ್ಬೇಕು, ಅದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ನಮ್ಗೆ ಏನೆಲ್ಲ ಪ್ರಿಕಾಷನರಿ ಮೆಜರ್ಸ್ ಬೇಕು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ದೆನ್ ಇಲ್ಲಿಗೆ ನಮ್ಗೇನು ಆಯ್ತು, ಫಸ್ಟ್ ಗೋಲ್ ಒಳ್ಳೇದನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೆಕೆಂಡ್ ಅದರಲ್ಲಿ ಅಮೌಂಟ್, ಟೈಮು ಮತ್ತೆ ಎಷ್ಟು ದಿನದ ಒಳಗಾಗಿ ಅದು ಕಂಪ್ಲೀಟ್ ಆಗುತ್ತೆ ಅಂತ ಮೆಷರ್ ಅನ್ನ ಮಾಡಿದ್ವಿ. ಆ ಮೂರನೇದಲ್ಲಿ ಸೆಟ್ ದ ಪ್ರಿಯಾರಿಟೀಸ್. ನೋಡಿ ಇಲ್ಲಿ ನಾವು ಪ್ರಿಯಾರಿಟೀಸ್ ಅನ್ನ ಸೆಟ್ ಅನ್ನ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿ ಹೋದಾಗ, ವೆನ್ ಯು ಹ್ಯಾವ್ ಸೆವರಲ್ ಗೋಲ್ಸ್, ನಮಗೆ ಹಲವಾರು ಒಂದು ಗುರಿಗಳಿದ್ದಾಗ ಏನಾಗತ್ತೆ, ಆ ಗುರಿಗಳನ್ನ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ವಿ ಶುಡ್ ಬಿ ಹ್ಯಾವಿಂಗ್ ಎ ಸಮ್ ಪ್ರಿಯಾರಿಟಿ. ಯಾವುದೋ ಒಂದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ, ಒತ್ತನ್ನ ಕೊಡ್ಬೇಕಾಗತ್ತೆ ಅಂತ ಹೇಳಿದ್ರೆ ವಿ ಶುಡ್ ಅವಾಯ್ಡ್ ದ ಫೀಲಿಂಗ್ಸ್ ಆಫ್ ಓವರ್ ಇಟ್ಸ್ ಅಂತ ಹೇಳಿದಾಗ ನೋಡಿ, ಇಲ್ಲಿ ಅನವಶ್ಯಕತೆಯಾಗಿ ವೇಸ್ಟ್ ಆಗ್ತಕ್ಕಂಥದ್ದು ಅಥವಾ ಹೆಚ್ಚು ಗುರಿಗಳನ್ನ ನಾವು ಸಾಧನೆಯನ್ನ ಮಾಡಬೇಕು ಅಂತ ಮುಂದೆ ಹೋಗ್ತಕ್ಕಂಥದ್ದು ಏನಾಗ್ತಾ ಹೋಗುತ್ತೆ, ಅದು ಡಿಸ್ಅಡ್ವಾಂಟೇಜ್ ಆಗ್ಬಿಡುತ್ತೆ. ಅದರಿಂದ ನಾವು ವಿ ವಾಂಟ್ ಟು ಹ್ಯಾವ್ ಎ ಡೈರೆಕ್ಟ್ ಅಟೆನ್ಷನ್ ಆರ್ ಎ ಪರ್ಟಿಕ್ಯುಲರ್ ಏರಿಯಾ, ಹೌ ವಿ ಪೀಪಲ್ ವಾಂಟ್ ಟು ರೀಚ್ ಎ ಗೋಲ್, ಯಾವ ರೀತಿ ನಾವು ಗುರಿಯನ್ನ ಸಾಧನೆ ಮಾಡಬೇಕು ಅಂತಕ್ಕಂಥ ಹಾದಿಯಲ್ಲಿ ಏನ್ ಮಾಡ್ತಾ ಹೋಗ್ತೀವಿ, ಸೆಟ್ ಅನ್ನ ಮಾಡ್ಕೊಳ್ತೀವಿ. ದೆನ್ ರೈಟ್ ಡೌನ್ ದ ಗೋಲ್ಸ್. ನಾವು ಏನು ಗುರಿಯನ್ನ ಸಾಧನೆಯನ್ನ ಮಾಡ್ಕೋಬೇಕು ಅನ್ಕೊಂಡಿರ್ತೀವಿ, ವಿ ಶುಡ್ ನಾಟ್ ಥಿಂಕ್ ಅಂಡ್ ಬಿ ವಿತ್ ಐಡಲಿ. ನಾವು ಯೋಚನೆಯನ್ನ ಮಾಡಿ ಹಾಸ್ಟಿಂಗ್ ಮಾಡ್ಬಿಡೋಣ ಅಂತ ಸುಮ್ಮನೆ ಆಗ್ಬಾರ್ದು. ವಿ ಶುಡ್ ಪಾಯಿಂಟೆಡ್ ಔಟ್ ದ ಗೋಲ್ಸ್, ವಾಟ್ ಅಂಡ್ ಆಲ್ ವಿ ವಾಂಟ್ ಟು ರೀಚ್. ನಾವ್ ಏನೆಲ್ಲ ಗುರಿಗಳನ್ನ ಸಾಧನೆಯನ್ನ ಮಾಡಬೇಕು, ಆ ಗುರಿಗಳೆಲ್ಲವೂ ಸಹ ನಾವು ಯಾವ ರೀತಿ ಸಾಧನೆಯನ್ನ ಮಾಡಬೇಕು ಎಂಬುದನ್ನು ನಾವೇನ್ ಮಾಡ್ಕೊಂಡಿರ್ಬೇಕಾಗತ್ತೆ, ಅಲ್ಲಿ ಗಮನಿಸ್ಕೋಬೇಕಾಗತ್ತೆ. Then keep
operational goals small. So whatever the goals we people want to reach or ಮೇಕ್ ಎ ಸಕ್ಸಸ್, ಯಾವ್ದನ್ನ ಸಾಧನೆ ಮಾಡಬೇಕು ಅದನ್ನ ನಾವೇನ್ ಮಾಡ್ಕೊಂಡ್ಬಿಟ್ಟಿರ್ಬೇಕಾಗತ್ತೆ. ಇಟ್ ಶುಡ್ ಬಿ ಎನ್ ಅ ಲೋ ಲೆವೆಲ್ ಗೋಲ್ಸ್ ದಟ್ ದ ವರ್ಕಿಂಗ್ ಟುವರ್ಡ್ಸ್ ದ ಸ್ಮಾಲ್ ಅಚೀವಬಲ್ಸ್. ಇಲ್ಲಿ ಯಾವತ್ತೂ ಸಹ ನಾವು ದೊಡ್ಡ ಗುರಿಯನ್ನ ಸಾಧನೆ ಮಾಡಬೇಕು ಅಂತ ಹೋಗ್ತಕ್ಕಂಥದ್ದಲ್ಲ. ಮೊದಲನೇದಾಗಿ ನಾವು ನಡೆಸ್ತಕ್ಕಂಥ ಆಪರೇಷನಲ್ ಗೋಲ್ಸ್ ಯಾವತ್ತೂ ಸಹ ಲೋ ಲೆವೆಲ್ ಗೋಲ್ಸ್ ಆಗಿದ್ದು, ಇಫ್ ಇಟ್ ಈಸ್ ದ ಗೋಲ್ ವಿಲ್ ಬಿ ಟೂ ಲಾರ್ಜ್, ಏನಾಗುತ್ತೆ, ದೆನ್ ಇಟ್ ಕ್ಯಾನ್ ಸೀಮ್ ನಥಿಂಗ್ ಮೇಕಿಂಗ್ ಪ್ರೋಗ್ರೆಸ್ ಟುವರ್ಡ್ಸ್ ಇಟ್. ನಾವು ಮಾಡ್ಬೋದು, ಮಾಡದೇ ಇರ್ಬೋದು, ಅದೇನಾಗ್ಬಿಡುತ್ತೆ, ಪ್ರೋಗ್ರೆಸ್ ಆಗದೆ ಕೆಡ್ತಕ್ಕಂಥದ್ದು ಚಾನ್ಸಸ್ ಇರುತ್ತೆ. ಅದರಿಂದ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಹೋಗೋದ್ರಿಂದ ಹಿಯರ್ ವಿ ಪೀಪಲ್ ಮೇ ಫೇಲ್ ವೆನ್ ದ ಗೋಲ್ ವಿಲ್ ಬಿ ಹ್ಯಾವಿಂಗ್ ಎ ಲಾರ್ಜ್. ನಾವು ಗುರಿ ಅಂತಕ್ಕಂಥದ್ದು ದೊಡ್ಡದು ಇಟ್ಕೊಂಡಾಗ ಅದು ಫೇಲ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕಾಗತ್ತೆ, here we should be having a smaller goal or a low level goal and to reach as early as possible by personally as well as professionally behind our control. ನಮ್ಮ ಒಂದು ಕಂಟ್ರೋಲ್ ಅಲ್ಲಿ ಏನ್ ಮಾಡಬೇಕು, ನಾವು ಪ್ರೊಫೆಷನಲ್ ಅಲ್ಲಿ ಪರ್ಸನಲ್ ಅಲ್ಲಿ ಗೋಲ್ ಅನ್ನ ರೀಚ್ ಅನ್ನ ಮಾಡಬೇಕಾಗತ್ತೆ. ದೆನ್ ಸೆಟ್ ದ ಪರ್ಫಾರ್ಮೆನ್ಸ್ ಗೋಲ್ಸ್, ನಾಟ್ ಔಟ್ಕಮ್ ಗೋಲ್ಸ್. ನೋಡಿ, ಯಾವತ್ತೂ ಸಹ ಗೋಲ್ಸ್ ಅಂತಕ್ಕಂಥವು ವಿ ಶುಡ್ ಸೆಟ್, ವಿ ಶುಡ್ ಟೇಕ್ ಕೇರ್ ಟು ಸೆಟ್ ದ ಗೋಲ್ಸ್ ಇನ್ ವಿಚ್ ವಿ ಶುಡ್ ಬಿ ಹ್ಯಾವಿಂಗ್ ಆಸ್ ಮಚ್ ಆಸ್ ಪಾಸಿಬಲ್ ಕಂಟ್ರೋಲಿಂಗ್ ಆಫ್ ಎ ಗೋಲ್ಸ್. ನಮ್ಮ ಪರ್ಫಾರ್ಮೆನ್ಸ್ ಏನು ನಾವು ಮಾಡ್ತಾ ಇದ್ದೀವಿ ಅದನ್ನ ಕಂಟ್ರೋಲ್ ಅನ್ನ ಮಾಡ್ಕೊಂಡು ಹೋಗ್ತಕ್ಕಂತಹ ನಿಟ್ಟಿನಲ್ಲಿ, ನಮ್ಮ ಕೈಯಲ್ಲಿ ಕಂಟ್ರೋಲ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇರ್ತಕ್ಕಂಥ ಹಾದಿಯಲ್ಲಿ ಏನ್ ಮಾಡ್ಬೇಕಾಗತ್ತೆ, ನಾವು ಗೋಲ್ಸ್ ಅನ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ಅಂತ ಹೇಳಿದ್ರೆ ಈ ಗೋಲ್ಸ್ ಯಾವತ್ತೂ ಸಹ either it may be in a business or it may be in a professional or it may be in a personal, whichever it might be. ಯಾವಾಗ ಅಚೀವ್ ಅನ್ನ ಮಾಡ್ಬೇಕು ಅನ್ಕೊಂಡಿರ್ತೀವೋ ದೆನ್ ಸಮ್ಟೈಮ್ಸ್ ದ ಗೋಲ್ ಅಂತಕ್ಕಂಥದ್ದು ಪರ್ಫಾರ್ಮೆನ್ಸ್ ಕರೆಕ್ಟ್ ಆಗಿ ಬರಲಿಲ್ಲ ಅಂದ್ರೆ ದ ಔಟ್ಕಮ್ ಆಫ್ ಎ ಗೋಲ್ ವಿಲ್ ಬಿ ಕಾಲ್ಡ್ ಎಸ್ ಎ ಫೇಲ್ಯೂರ್. ಔಟ್ಕಮ್ ಅಂತ ಹೇಳಿದ್ರೆ ರಿಸಲ್ಟ್. ಸೊ ಆದ್ರಿಂದ ಔಟ್ಕಮ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕಿಲ್ಲಿ, ಗೋಲ್ಸ್ ನ ಪರ್ಫಾರ್ಮೆನ್ಸ್ ಸೆಟ್ ಮಾಡಬೇಕಾದ್ರೇನೆ ಚೆನ್ನಾಗಿ ಸೆಟ್ ಮಾಡಬೇಕಾಗತ್ತೆ. Then set a realistic goals. See here, when we are going to frame up a goal, it's very important to set the goals that you can achieve. ನಿನ್ನ ಕೈಯಲ್ಲಿ ಏನು ಸಾಧನೆ ಆಗುತ್ತೋ ಆ ರೀತಿ ಇರ್ತಕ್ಕಂತಹ ಗೋಲ್ ಅನ್ನು ನಾವೇನ್ ಮಾಡ್ಬೇಕಾಗತ್ತೆ, ಸೆಟ್ ಮಾಡ್ಬೇಕಾಗತ್ತೆ. So see here, you are in the position of a proprietor of the organization or entrepreneur of an organization called as a owner. So there you want to keep in mind that what the goals you are framed or formed, ಏನ್ ನೀವು ಫ್ರೇಮ್ ಮಾಡಿದಿರಾ ಅಥವಾ ಫಾರ್ಮ್ ಮಾಡ್ತೀರಾ ಮುಂದೆಗೆ ನೋಡಿ, ನಾವಲ್ಲಿ ಗಮನಿಸ್ಕೋಬೇಕಾಗತ್ತೆ. there the goals should be successed by the employees, partners or the society or the media should be accepted. ನಾವು ಮಾಡ್ತಕ್ಕಂತಹ ಕೆಲಸ, ಇಟ್ಕೊಂಡಿರ್ತಕ್ಕಂತಹ ಗುರಿ ಎಲ್ಲರಿಗೂ ಸಹ ಒಪ್ಕೊಳ್ತಕ್ಕಂಥ ಹಾದಿಯಲ್ಲಿ ಇರಬೇಕಾಗತ್ತೆ. ಸೊ ರಿಯಲಿಸ್ಟಿಕ್ ಗೋಲ್ ಅನ್ನ ಸೆಟ್ ಮಾಡಿದ ನಂತರ ಯಾವತ್ತೂ ಸಹ ನಾವುಗಳು ಸೆಟ್ ಯುವರ್ ಲಾಂಗ್ ಟರ್ಮ್ ಗೋಲ್ಸ್ ಫಸ್ಟ್. ಯಾವತ್ತೂ ಸಹ ನಾವು ದೀರ್ಘಾವಧಿ ಕಾಲಕ್ಕೆ ಬೇಕಾಗಿರ್ತಕ್ಕಂತಹ ಗುರಿಗಳನ್ನ ನಾವೇನ್ ಮಾಡ್ಕೋಬೇಕಾಗತ್ತೆ, ಸೆಟ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ದೆನ್ ಫಸ್ಟ್ ಲಾಂಗ್ ಟರ್ಮ್ ಗೋಲ್ ಹೋಗ್ಬೇಕಂತ ಹೇಳಿದ್ರೆ ಹೆಚ್ಚು ದಿನಗಳ ಕಾಲ ಅಂದ್ರೆ ಎಬೋವ್ 5 years ಅಪ್ ಟು 10 years ಅಥವಾ 10 years ಎಬೋನು ಆಗ್ಬೋದು. ಅಂದ್ರೆ ಸರ್ ನಾವು ಗೋಲ್ ಅಷ್ಟು ದೂರ ಇಟ್ಕೊಂಡ್ರೆ ಅಚೀವ್ ಮಾಡೋದು ಹೆಂಗೆ, ನಾವು ಲಾಸ್ ಆಗ್ಬೋದು. ಇಲ್ಲ, ಇವತ್ತು ಸಹ ಶಾರ್ಟ್ ಟರ್ಮ್ ಗೋಲ್ಸ್ ಇದ್ರೆ ನಾವು ಅನ್ಕೊಂಡಿದ್ದ ಟೈಮ್ಗೆ ಕೆಲಸಗಳಾಗ್ಲಿಲ್ಲ ಅಂತ ಹೇಳಿದ್ರೆ ಫೇಲ್ಯೂರ್ ಅಂತ ಬರುತ್ತೆ. ಸೊ ಆದ್ರೆ ಲಾಂಗ್ ಟರ್ಮ್ ಅದಾದ ನಂತರ ಅದ್ರಲ್ಲಿ ಆಗ್ಲಿಲ್ವಾ, ವಿ ಶುಡ್ ಕನ್ವರ್ಟ್ ಇಟ್ ಇಂಟು ಸೆಟ್ ಯುವರ್ ಮೀಡಿಯಂ ಟರ್ಮ್ ಗೋಲ್ಸ್. ಅದನ್ನ ನಾವೇನ್ ಮಾಡ್ಬೇಕು, ಫಸ್ಟ್ ಲಾಂಗ್ ಟರ್ಮ್ ಹೋಗೋಣ, ದೆನ್ ಮೀಡಿಯಂ ಟರ್ಮ್ಗೆ ಬರೋಣ, ಫೈನಲಿ ಆಗಿಲ್ವಾ ಫೋಕಸ್ ಆನ್ ಯುವರ್ ಶಾರ್ಟ್ ಟರ್ಮ್ ಗೋಲ್ಸ್. ಓಕೆನಾ. ಸೊ ಗೋಲ್ ಸೆಟ್ಟಿಂಗ್ ಪ್ರೋಸೆಸ್ ಅಲ್ಲಿ ನಾವುಗಳು ಹೋದಾಗ ಇಲ್ಲಿ ನಾವುಗಳು ಅಚೀವಿಂಗ್ ಟಿಪ್ಸ್ ನೋಡಿದಾಗ ರಿಯಲಿಸ್ಟಿಕ್ ಗೋಲ್ಸ್ ವರ್ಗು. ಅದೇ ಗೋಲ್ ಸೆಟ್ಟಿಂಗ್ ಪ್ರೋಸೆಸ್ ಅಂತ ಹೇಳಿದಾಗ ಫಸ್ಟ್ ವಿ ಪೀಪಲ್ ವಾಂಟ್ ಟು ಸೆಟ್ ಎ ಲಾಂಗ್ ಟರ್ಮ್ ಗೋಲ್ಸ್ ಫಸ್ಟ್, ದೆನ್ ಸೊ ವಾಟ್ ಯು ವಾಂಟ್ ಟು ಅಚೀವ್ ಇನ್ ಅ ಪರ್ಟಿಕ್ಯುಲರ್ ಇಯರ್. ನಾವೇನ್ ಮಾಡ್ಬೇಕಾಗುತ್ತೆ, ವಿ ಶುಡ್ ಸೆಟ್ ಎ ಬ್ರಾಡ್ ಗೋಲ್ಸ್ ಟು ಅಚೀವ್ ವಿತ್ ಇನ್ ಎ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಆಫ್ ಟೈಮ್ ದಟ್ ಈಸ್ ಕಾಲ್ಡ್ ಎಸ್ ಅ ಲಾಂಗ್ ಟರ್ಮ್, ದಟ್ ಈಸ್ ಅಬೋವ್ 5 years up to 10 years, whichever it might be. ಸೊ ಒಂದು ವೇಳೆ ನಮಗೆ ಲಾಂಗ್ ಟರ್ಮ್ ಗೋಲ್ಸ್ ಆಗಿಲ್ವಾ, ದೆನ್ ವಿ ಕ್ಯಾನ್ ಸೆಟ್ ವಿತ್ ಮೀಡಿಯಂ ಟರ್ಮ್ ಗೋಲ್ಸ್ ಅಂತ ಹೇಳಿದ್ರೆ
ಯಾವ ರೀತಿ ಅಂತ ಹೇಳಿದ್ರಾಗ ದ ಗೋಲ್ಸ್ ಒಬ್ಟೈನಿಂಗ್ ಅ ಡಿಗ್ರಿ ಆಫ್ ಡಾಕ್ಟರೇಟ್ ಮೆಡಿಸನ್ ಆಗಿರ್ಬೋದು, ಅಥವಾ ಮೀಡಿಯಂ ಟರ್ಮ್ ಗೋಲ್ಸ್ ಅಚೀವಿಂಗ್ ಆಫ್ ಎ ಬ್ಯಾಚುಲರ್ ಡಿಗ್ರಿ ಆಗಿರ್ಬೋದು. ಈ ರೀತಿ ನೋಡಿ ನಾವು ಎಜುಕೇಶನ್ಗೆ ತಗೊಳ್ಳೋಣ ಸರ್, ನಾವು ಫಸ್ಟ್ ಏನ್ ಮಾಡೋಣ, ಲಾಂಗ್ ಟರ್ಮ್ ಗೋಲ್ ಯಾವುದೋ ಒಂದು ಒಳ್ಳೆ ಒಂದು ಡಿಗ್ರಿ ಮಾಡ್ತಕ್ಕಂದ್ರೆ PhD ಇನ್ನೊಂದು ಮತ್ತೊಂದು ಅಂತ ಅದಿಲ್ವಾ ಸರ್, ನೆಕ್ಸ್ಟ್ ಅಟ್ಲೀಸ್ಟ್ ಡಿಗ್ರಿ ಆದ್ರೂ ಮಾಡೋಣ ಇಲ್ವಾ, ಫೈನಲಿ ಫೋಕಸ್ ಆನ್ ಎ ಶಾರ್ಟ್ ಟರ್ಮ್ ಗೋಲ್ಸ್. ನಾವು ಶಾರ್ಟ್ ಟರ್ಮ್ ಗೋಲ್ಸ್ ಅಂತಕ್ಕಂಥದ್ದು ಟು ಅಚೀವ್ ಮೋರ್ ರೆಡಿಲಿ. ಸೊ ಶಾರ್ಟ್ ಟರ್ಮ್ ಗೋಲ್ಸ್ ಯಾವತ್ತೂ ಸಹ ಅಚೀವ್ ಗೋಲ್ ಅಂತಕ್ಕಂಥದ್ದು ರೆಮಿಡಿ ಆಗಿರುತ್ತೆ. ಅಂತ ಹೇಳಿದ್ರೆ ನಾವು ಎಜುಕೇಶನ್ಗೆ ಗುರಿಯನ್ನ ಇಟ್ಕೊಂಡು ನೋಡಿದಾಗ ಇಲ್ಲಿ ಮಾಸ್ಟರ್ ಡಿಗ್ರಿಯನ್ನ ಮಾಡ್ತಕ್ಕಂಥದ್ದು, ಇಲ್ಲಿಗೆ ಮೀಡಿಯಂ ಟರ್ಮ್ ಅಂತ ಬಂದಾಗ ಡಿಗ್ರಿ ಅಂತ ಮಾಡ್ತಕ್ಕಂಥದ್ದು, ಫೈನಲಿ ಫೋಕಸ್ ಆನ್ ಶಾರ್ಟ್ ಟರ್ಮ್ ಅಂತ ಹೇಳಿದ್ರೆ ಯಾವಾಗ ಇಂಟರ್ನಲ್ಸ್ ಟೆಸ್ಟ್ಗಳು ಇನ್ನೊಂದು ಮತ್ತೊಂದು ಕಂಡಕ್ಟ್ ಮಾಡ್ತಿರ್ತಾರೆ ಅದರಲ್ಲಿ ನಾವು ಹೆಚ್ಚಿನ ಮಾರ್ಕ್ಸ್ ಅನ್ನ ತೆಗೆಯೋ ರೀತಿಯಲ್ಲಿ ಏನ್ ಮಾಡ್ತಕ್ಕಂಥದ್ದು ಗುರಿಯನ್ನ ಇಟ್ಕೊಳ್ತಕ್ಕಂಥ ಅಂತ ಹೇಳಿದ್ರೆ ಈ ರೀತಿ ಗೋಲ್ ಸೆಟ್ಟಿಂಗ್ ಅಂತಕ್ಕಂಥದ್ದು ಯಾವತ್ತೂ ಸಹ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಹೋಗ್ಬೇಕಾಗತ್ತೆ. ಇದನ್ನ 2 ಮಾರ್ಕ್ಸ್ ಕೇಳ್ತಾರೆ, ವಾಟ್ ಆರ್ ದ ಗೋಲ್ ಸೆಟ್ಟಿಂಗ್ ಪ್ರೋಸೆಸ್ ಅಂತ. ಫಸ್ಟ್ ಲಾಂಗ್ ಟರ್ಮ್ ಗೋಲ್, ದೆನ್ ದ ಶಾರ್ಟ್ ಟರ್ಮ್, ದೆನ್ ದ ಮೀಡಿಯಂ ಟರ್ಮ್ ಅಂತ ಹೇಳ್ಬಿಟ್ಟು, ಅಥವಾ ಸಾರಿ ಫಸ್ಟ್ ಲಾಂಗ್ ಟರ್ಮ್, ದೆನ್ ದ ಮೀಡಿಯಂ ಟರ್ಮ್, ದೆನ್ ಫೈನಲಿ ದ ಶಾರ್ಟ್ ಟರ್ಮ್ ಅಂತ ಹೇಳ್ಬಿಟ್ಟು ಸ್ಪೆಸಿಫಿಕೇಶನ್ ಕೊಡ್ಬೇಕಾಗತ್ತೆ. ದೆನ್ ಆಫ್ಟರ್ ದಟ್ ಇಂಪಾರ್ಟೆನ್ಸಸ್ ಆಫ್ ಗೋಲ್ ಸೆಟ್ಟಿಂಗ್. ಸೊ ನೀವು ಗುರಿಯನ್ನ ಇಟ್ಕೊಳ್ಳೋದ್ರಿಂದ ಪ್ರಾಮುಖ್ಯತೆಗಳು ಏನೆಲ್ಲ ಇರುತ್ತೆ. ಸೊ ಹಿಯರ್ ಒನ್ ದ ಗೋಲ್ ಹ್ಯಾಸ್ ಬಿನ್ ಸೆಟೆಡ್ ಬೈ ಅಸ್. ನಾವು ಗುರಿಗಳನ್ನ ಸಾಧನೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ದೇರ್ ಇಟ್ ಇಸ್ ಅ ಫಾರ್ವರ್ಡ್ ಲುಕಿಂಗ್, ಮುಂಜಾಗೃತಾ ಕ್ರಮಗಳನ್ನ ತೆಗೆದುಕೊಂಡು ಅಲ್ವಾ, ನಾವು ಹಿಂದಿನ ಒಂದು ಕೆಲಸ ಆಗೋಗಿರ್ತಕ್ಕಂಥದ್ದನ್ನು ಯೋಚನೆ ಮಾಡದಿರಾ ಮುಂಬರುವ ಅಂತ ಹೇಳಿದ್ರೆ, ಸೊ ವಾಟ್ ಎವರ್ ದ ವರ್ಕ್ ಶುಡ್ ಬಿ ಡನ್ ಫಾರ್ ದ ಫ್ಯೂಚರ್ ಅಂತಕ್ಕಂಥದ್ದನ್ನ ಫಾರ್ವರ್ಡ್ ಪ್ಲಾನ್ ಅನ್ನ ಮಾಡ್ತೀರಿ. ಸೊ ಇದನ್ನ ಪ್ಲಾನಿಂಗ್ ಅಂತ ಹೇಳ್ಬಿಟ್ಟು ಬೇಕಾದ್ರೂ ಕರೀಬಹುದು. ಇಟ್ ಇಸ್ ಅ ಪ್ರೀ ಡಿಟರ್ಮೈನ್ಡ್ ಕೋರ್ಸ್ ಅಂತ ಮುಂಚಿತವಾಗಿ ಯೋಚನೆ ಮಾಡಿ ಫ್ಯೂಚರ್ ಕೋರ್ಸ್ ಆಫ್ ಅನ್ ಆಕ್ಷನ್ ಮಾಡ್ಲಿಕ್ಕೆ ಗೋಲ್ ಅನ್ನ ಸೆಟ್ ಮಾಡ್ತೀರಿ. ಸೊ ಗೋಲ್ ಅನ್ನ ಸೆಟ್ ಮಾಡೋದ್ರಿಂದ ನಾವು ಅಲ್ಲಿ ಇನ್ನೊಂದರಲ್ಲಿ ಗಮನಿಸಿದ್ವಿ ಹಿಂದೆ ಅಲ್ವಾ. ಸೊ ಅಲ್ಲಿ ಟಿಪ್ಸ್ ಅಲ್ಲಿ ಗಮನಿಸಿದ್ವಿ, ವಿ ವಿಲ್ ಸೆಟ್ ಅಪ್ ಡೇಟ್, ಟೈಮ್ ಅಲ್ವಾ, ವಿತ್ ಇನ್ ಸ್ಟಿಪ್ಯುಲೇಟೆಡ್ ಅಂತ. ಸೊ ಫಾರ್ ದ ಕಂಪ್ಲೀಷನ್ ಆಫ್ ಎ ಪರ್ಟಿಕ್ಯುಲರ್ ಗೋಲ್, ಈ ಗುರಿಯನ್ನ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಸಮಯ ಬೇಕಾಗತ್ತೆ, ಸೊ ಆ ಸಮಯವನ್ನ ನಿಗದಿ ಮಾಡ್ಕೊಳ್ತಕ್ಕಂಥದ್ದು ಒಂದು ಕ್ರಿಯೆ ಅಥವಾ ಕಾರ್ಯ ಆಗತ್ತೆ. motivation. So when the forward planning is there, the time has been fixed, we will be motivated, encouraged ourselves or by the senior authorities, whoever it might be, to reach the success what we are estimated, that is called as a goal. ಆ ಗುರಿಯನ್ನ ಸಾಧನೆಯನ್ನ ಮಾಡ್ಲಿಕ್ಕೆ ನಾವು ಮೋಟಿವೇಟ್, ಪ್ರೇರೇಪಿತರಾಗಬೇಕಾಗತ್ತೆ. ಕಾಂಪಿಟೆನ್ಸಿ, ಸ್ಪರ್ಧಾತ್ಮಕವಾಗಿ ಮುನ್ನುಗ್ಗಿ ನಾವು ಗುರಿಯನ್ನ ಸಾಧನೆಯನ್ನ ಮಾಡ್ತಕ್ಕಂಥ ಹಾದಿಯಲ್ಲಿ ಈ ಗೋಲ್ ಅಂತಕ್ಕಂಥದ್ದು ಸೆಟ್ ಮಾಡ್ಕೋಬೇಕಾಗತ್ತೆ. ಸೊ ಎಲ್ಲವನ್ನ ನೀಡ್ಬೇಕಂತ ಹೇಳಿದ್ರೆ ಡಿಸಿಷನ್ ಮೇಕಿಂಗ್, ದ ಡಿಸಿಷನ್ ಶುಡ್ ಬಿ ಟೇಕನ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಟು ರೀಚ್ ದ ಸಕ್ಸಸ್. ಮೀನ್ ಸಕ್ಸಸ್ ಇನ್ ದ ಸೆನ್ಸ್ ಕಾಲ್ಡ್ ಆಸ್ ಅ ಗೋಲ್ಸ್ ವಾಟ್ ಎವರ್ ವಿ ಆರ್ ಡಿಸೈಡೆಡ್. ನಾವೇನು ಗುರಿಗಳನ್ನ ಡಿಸೈಡ್ ಅನ್ನ ಮಾಡಿದೀವಿ ಆ ಗುರಿಗಳನ್ನ ಸಾಧನೆಯನ್ನ ಮಾಡಲು ನಾವೇನ್ ಮಾಡ್ಕೊಳ್ಬೇಕಾಗತ್ತೆ, ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗತ್ತೆ. ಸೊ ಅದನ್ನ ನಾವು ಡಿಸಿಷನ್ ಮೇಕಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ ಮಕ್ಕಳ. ಸೊ ದೇರ್ ಆರ್ ಸಮ್ ಆಫ್ ದ ಇಂಪಾರ್ಟೆನ್ಸಸ್ ಆಫ್ ಗೋಲ್ ಸೆಟ್ಟಿಂಗ್ ಮೈ ಡಿಯರ್ ಚಿಲ್ಡ್ರನ್. ಸೊ ಫಾರ್ವರ್ಡ್ ಲುಕಿಂಗ್ ಅಂತ ಹೇಳಿದಾಗ ಭವಿಷ್ಯದಲ್ಲಿ ಏನನ್ನ ನಾವು ಸಾಧನೆ ಮಾಡಬೇಕು ಅನ್ನೋದನ್ನ ಯೋಜನೆ ಮಾಡ್ಕೋಬೇಕಾಗತ್ತೆ. ಸಮಯವನ್ನ ನಿಗದಿ ಮಾಡಿಕೊಂಡು ಪ್ರೇರೇಪಿತರಾಗಿ ಸ್ಪರ್ಧಾತ್ಮಕವಾಗಿ ಗುರಿಗಳನ್ನ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ನಾವು ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗತ್ತೆ. ದಟ್ ಈಸ್ ಕಾಲ್ಡ್ ಆಸ್ the decision making, my dear children. So this is the concept related to the vision and goal setting. The next is there stress management and the time management. ಒಂದು ಎರಡು ಟಾಪಿಕ್ ಇದೆ, ಸೊ ಅದನ್ನ ನೆಕ್ಸ್ಟ್ ಅಲ್ಲಿ ಡಿಸ್ಕಷನ್ ಮಾಡೋಣ ಮಕ್ಕಳ. ಸೊ ಐ ವಿಲ್ ವೈಂಡ್ ಅಪ್ ದ ವಿಡಿಯೋ and I will be with you in the next upcoming video, that is the stress management and the time management in this chapter, my dear children. Thank you.